ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯೋಧರ ಗುಂಡಿಗೆ ಬಲಿಯಾಗಿದ್ದಾರೆ ಉಗ್ರರು. ಈಗಾಗಲೇ ಹಲವು ಶಸ್ತ್ರಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಗ್ರೆನೇಡ್, ಮದ್ದು ಗುಂಡುಗಳು, ರೈಫಲ್ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆಪರೇಷನ್ ಸಿಂಧೂರದ ಬಳಿಕ ಎಲ್ಲಾ ಕಡೆ ಕೂಡ ಸೇನೆ ಮತ್ತು ಬಿಎಸ್ಎಫ್ ಅಲರ್ಟ್ ಆಗಿದ್ದು ಉಗ್ರರನ್ನ ಹೊಡೆದುರುಳಿಸುವಂತ ಕೆಲಸ ಆಗ್ತಾ ಇದೆ. ಉಗ್ರರನ್ನ ಹೊಡೆದುರುಳಿಸಿದ ನಂತರ ಅವರ ಬಳಿ ಇದ್ದಂತ ಶಸ್ತ್ರಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅದರಲ್ಲಿ ಗ್ರೆನೇಡ್, ಮದ್ದು ಗುಂಡುಗಳು, ರೈಫಲ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿನ್ನೆ ಕೂಡ ಮೂವರು ಉಗ್ರರನ್ನ ಫಿನಿಶ್ ಮಾಡಲಾಗಿತ್ತು. ಮೂವರು ಉಗ್ರರು ಕೂಡ ಶೋಪಿಯಾನ ಅರಣ್ಯ ಪ್ರದೇಶದ ಬಳಿ ಅಡಗಿ ಕುಳಿತಿದ್ರು. ಗಡಿ ನುಸುಳೋದಕ್ಕೆ ಅಂತ ಪ್ರಯತ್ನಿಸ್ತಾ ಇದ್ರು, ಹೊಂಚಾಕಿ ಕಾದಿದ್ರು. ಅವರನ್ನ ಈಗಾಗಲೇ ಮಟಾಶ್ ಮಾಡಲಾಗಿದೆ. ಅದರ ಬೆನ್ನಲ್ಲೇ ಉಗ್ರರ ಶಸ್ತ್ರಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಉಗ್ರರಿಂದ ಹಲವು ಶಸ್ತ್ರಗಳನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದನ್ನ ನೀವು ಗಮನಿಸ್ಬೋದು. ಅದರಲ್ಲಿ ಮದ್ದುಗುಂಡುಗಳಿರ್ಬೋದು, ರೈಫಲ್ಗಳು, ಗ್ರೆನೇಡ್ಗಳು, ಅವರು ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಸ್ಕೆಚ್ ಹಾಕ್ಕೊಂಡು ಇಟ್ಕೊಂಡಿದ್ರೋ ಆ ಎಲ್ಲ ಶಸ್ತ್ರಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು, BSF ಹಾಗೂ ಸೇನೆ ಎಲ್ಲ ಕಡೆಯೂ ಕೂಡ ಅಲರ್ಟ್ ಆಗಿದೆ. ಯಾವ ಉಗ್ರರು ಎಲ್ಲೇ ಹೊಂಚಾಕಿದ್ರೂ ಕೂಡ ಅವರನ್ನು ಬಿಡೋದಿಲ್ಲ. ಉಗ್ರರನ್ನು ಕೂಡ ಹತ್ಯೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಅವರ ಬಳಿ ಇರುವಂಥ ಮದ್ದುಗುಂಡುಗಳು, ರೈಫಲ್ಗಳು, ಗ್ರೆನೇಡ್ ಇವೆಲ್ಲವನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಎಷ್ಟೆಷ್ಟು ಶಸ್ತ್ರಾಸ್ತ್ರಗಳನ್ನು ಅವ್ರು ಬಳಸ್ತಾ ಇದ್ರು, ಸಂಗ್ರಹಣೆ ಮಾಡಿ ಇಟ್ಕೊಳ್ತಾ ಇದ್ರು ನೋಡಿ, ಅವುಗಳನ್ನು ನೀವು ಗಮನಿಸ್ಬೋದು. ಈಗ ಸದ್ಯ ನಿನ್ನೆ ಮೂವರ ಉಗ್ರರ ಹತ್ಯೆ ಆಗಿದೆ. ಅದರ ಬೆನ್ನಲ್ಲೇ ಉಗ್ರರು ಬಳಸ್ತಾ ಇದ್ದಂಥ ಶಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಎಲ್ಲೆಲ್ಲಿ ಈ ರೀತಿಯಾಗಿ ಹೊಂಚಾಕಿ ಕೂತಿರ್ತಾರೋ ಅವರನ್ನು ಹುಡುಕಿ ಹೊಡಿತೀವಿ ಅಂತ ಈಗಾಗಲೇ ಪ್ರಧಾನಿ ಮೋದಿಯವರು ಕೂಡ ಕರೆ ಕೊಟ್ಟಿದ್ದಾರೆ. ಯಾಕೆಂದರೆ ಪಾಕಿಸ್ತಾನ ಪದೇ ಪದೇ ಇದೇ ರೀತಿಯಾಗಿ ಉಗ್ರರನ್ನ ಪೋಷಣೆ ಮಾಡಿ ಭಾರತದ ಗಡಿ ಒಳಗಡೆ ಕಳಿಸ್ತಾ ಇರುತ್ತೆ, ನುಸುಳೋದಕ್ಕೆ ಬಿಡ್ತಾ ಇರುತ್ತೆ. ಹಾಗಂತ ನಾವು ಸುಮ್ಮನಿರೋದಕ್ಕಾಗಲ್ಲ. ಈ ರೀತಿ ಉಗ್ರರನ್ನ ಫಿನಿಶ್ ಮಾಡುವಂಥ ಕೆಲಸ ಹಾಗೆ ಮುಂದುವರಿಯುತ್ತೆ ಅಂತ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಅದರಂತೆಯೇ ಈಗ BSF ಇರ್ಬೋದು, ಸೇನೆ ಇರ್ಬೋದು, ಎಲ್ಲ ಕಡೆನೂ ಅಲರ್ಟ್ ಆಗಿದ್ದು ಈ ರೀತಿ ಏನಾದರೂ ದೇಶದೊಳಗೆ ನುಗ್ಗೋದಕ್ಕೆ ಸ್ಕೆಚ್ ಹಾಕೊಂಡು ಕೂತಿರುವಂಥ ಉಗ್ರರ ಬಗ್ಗೆ ಮಾಹಿತಿ ಗೊತ್ತಾಯಿತು ಅಂತ ತಕ್ಷಣ, ನಿಖರವಾದ ಮಾಹಿತಿ ಗೊತ್ತಾಗ್ತಾ ಇದ್ದಂತೆಯೇ ಕಾರ್ಯಾಚರಣೆ ನಡೆಸೋದ್ರ ಮೂಲಕ ಉಗ್ರರನ್ನ ಹತ್ಯೆ ಮಾಡಲಾಗ್ತಾ ಇದೆ. ಈಗಾಗಲೇ ಆಪರೇಷನ್ ಕೆಲ್ಲರ್ ಏನಿದೆ ಆಕ್ಟಿವ್ ಆಗಿದೆ. ಅದ್ರ ಮೂಲಕ ಈ ರೀತಿ ಉಗ್ರರನ್ನ ಹತ್ಯೆ ಮಾಡುವಂಥ ಕಾರ್ಯಾಚರಣೆ ಮುಂದುವರಿತಾ ಇದೆ. ಸದ್ಯ ಉಗ್ರರಿಂದ ವಶಕ್ಕೆ ಪಡೆದಿರುವಂಥ ಒಂದಷ್ಟು ಶಸ್ತ್ರಗಳನ್ನು ನೀವು ಗಮನಿಸಬಹುದು. ಚಿಕ್ಕದೊಂದು ಬ್ರೇಕ್ ಆದಮೇಲೆ ಸುದ್ದಿ ಮುಂದುವರಿಯುತ್ತೆ.